ಇದೇ ತಿಂಗಳು ಬರುವ ಭಾನುವಾರ ಮತ್ತು ಸೋಮವಾರ ಅರಸೀಕೆರೆ ತಾಲೂಕು ಕಣಕಟ್ಟೆ ಹೋಬಳಿಯ ಬೂದಿಹಾಳ್ ವಿರಕ್ತ ಮಠದಲ್ಲಿ ಕಟ್ಟಡ ಉದ್ಘಾಟನೆ ಹಾಗೂ ಲಿಂಗೈಕ್ಯ ರಾಜಶೇಖರ ಸ್ವಾಮಿಗಳ ಗದ್ದಿಗೆಯ ಕಳಸಾರೋಹಣವಿರುತ್ತದೆ. ಈ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿ 26ರಂದು ಆಗಮಿಸಲಿರುವ ನಮ್ಮ ಹಾಸನ ಜಿಲ್ಲೆಯ MP ಅವರಾದಂತಹ ಶ್ರೇಯಸ್ ಪಟೇಲ್ ಅವರು ಆಗಮಿಸ್ತಾ ಇದ್ದಾರೆ. ಅದೇ ರೀತಿ ಮತ್ತೋರ್ವ ಶಾಸಕರು ಆಗಿರ್ತಕ್ಕಂತಹ ಹೊಳೆನರಸೀಪುರದ ಮಾಜಿ ಸಚಿವರು, ಶಾಸಕರು, ಹಾಲಿ ಶಾಸಕರು ಆಗಿರ್ತಕ್ಕಂತಹ ರೇವಣ್ಣ ಸಾಹೇಬರು ಸಹ ಆಗಮಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದ ಘನಾಧ್ಯಕ್ಷತೆಯನ್ನ ಕ್ಷೇತ್ರದ ಶಾಸಕರಾಗಿರ್ತಕ್ಕಂತಹ ಶಿವಲಿಂಗೇಗೌಡರು ವಹಿಸಲಿದ್ದಾರೆ. ಈ ಒಂದು ಕಾರ್ಯಕ್ರಮ 2 ದಿನದ ಕಾರ್ಯಕ್ರಮ. ಮತ್ತೆ 27ರಂದು ಬೆಳಗ್ಗೆ ಜಗದ್ಗುರುಗಳು ಆಗಿರ್ತಕ್ಕಂತಹ ಬಾಳೆಹೊನ್ನೂರು ಪೀಠದ ಡಾಕ್ಟರ್ ವೀರ ಸೋಮೇಶ್ವರ ಭಗವತ್ಪಾದರು ಈ ರಾಜಶೇಖರ ಸ್ವಾಮೀಜಿಯವರ ಗದ್ದಿಗೆಯ ಉದ್ಘಾಟನೆಯನ್ನ ಮಾಡಲಿದ್ದಾರೆ. ತದನಂತರ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರು ಆಗಿರ್ತಕ್ಕಂತಹ BY ವಿಜಯೇಂದ್ರ ಅವರವರು, ಶಾಸಕರು, ಶಿಕಾರಿಪುರ ವಿಧಾನಸಭಾ ಕ್ಷೇತ್ರದ ಶಾಸಕರು, ಅವರು ಈ ಕಾರ್ಯಕ್ರಮದ ಕಟ್ಟಡದ ಉದ್ಘಾಟನೆ, ಮಠದ ಕಟ್ಟಡದ ಉದ್ಘಾಟನೆ ಹಾಗೂ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಲಿದ್ದಾರೆ. 27ರಂದು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿಕ್ಕೆ ಎಲ್ಲಾ ಮಠದ ಸದ್ಭಕ್ತರು, ಹಿರಿಯರು ಹಾಗೂ ಎಲ್ಲಾ ಭಕ್ತರು ಸಹಕಾರ ನೀಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಮಾಜಿ ಶಾಸಕರುಗಳು ಆಗಮಿಸ್ತಾ ಇದ್ದಾರೆ. ಅದೇ ರೀತಿ ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮಕ್ಕೆ 26ರಂದು ಹರಗುರು ಚರಮೂರ್ತಿಗಳ ಸಮ್ಮುಖದಲ್ಲಿ ಒಂದು ಕಾರ್ಯಕ್ರಮ ಪ್ರಾರಂಭವಾಗ್ತಾ ಇದೆ. 27ರ ದಿನದಂದು ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ G. ಮರಿಸ್ವಾಮಿ ಅವರು ಹಾಗೂ ಹಾಸನ ಜಿಲ್ಲಾ ಭಾಜಪಾ ಅಧ್ಯಕ್ಷರಾದಂತಹ ಸಿದ್ದೇಶ್ ನಾಗೇಂದ್ರ ಅವರವರು ಸಹ ಆಗಮಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲಾ ರೀತಿಯ ಸಹಕಾರ ನೀಡಿದಂತಹ ಆ ಭಾಗದ ಎಲ್ಲ ಜನರಿಗೆ, ತಾಲೂಕಿನ ಜನರಿಗೆ, ಮಠದ ಸದ್ಭಕ್ತರಿಗೆ, ಎಲ್ಲ ಪೀಠಾಭಿಮಾನಿಗಳಿಗೆ, ಧರ್ಮಾಭಿಮಾನಿಗಳಿಗೆ ಈ ಮೂಲಕ ತಮ್ಮ ಮೂಲಕ ಅನಂತ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದೆ. ಅರಸೀಕೆರೆ ತಾಲೂಕು ಕಣಕಟ್ಟೆ ಹೋಬಳಿ ದೊಡ್ಡಮೇಟಿಕೊಕ್ಕೆ ಗ್ರಾಮದಲ್ಲಿ ನೂತನವಾಗಿ ಕಟ್ಟಿಸಿರುವ ರಾಜಶೇಖರ ಸ್ವಾಮಿಗಳವರ ಗದ್ದಿಗೆ ಮತ್ತು ಬೂದಿಹಾಲ್ ಶ್ರೀ ವಿರಕ್ತ ಮಠದ ಹಿರಿಯ ಶ್ರೀಗಳವರ ಗದ್ದಿಗೆಗಳಿಗೆ ಕಳಶಾರೋಹಣ ಕಾರ್ಯಕ್ರಮ ಮತ್ತು ಮಠದ ಮೇಲ್ಭಾಗದ ಕಟ್ಟಡವನ್ನು ಕಟ್ಟಿಸಿದ ಉದ್ಘಾಟನಾ ಸಮಾರಂಭ 26, 27ರಂದು ಏರ್ಪಡಿಸಿರಲಾಗಿದೆ. ಈ ಕಾರ್ಯಕ್ರಮಕ್ಕೆ ರಾಜಕಾರಣಿಗಳು, ಸ್ವಾಮೀಜಿಯವರು ಎಲ್ಲರೂ ಕೂಡ ಭಾಗವಹಿಸುತ್ತಾರೆ. ಆದ್ದರಿಂದ ಎಲ್ಲ ಸದ್ಭಕ್ತರು, ರಾಜಕಾರಣಿಗಳು, ಮಹಾಜನಗಳು ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಿಕೊಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಎಲ್ಲರೂ ಬಂದು ಯಶಸ್ವಿಗೊಳಿಸಿ ಸಹಕಾರ ಕೊಡಬೇಕು ಅಂತ ತಮ್ಮಲ್ಲಿ ಕೋರಿಕೊಳ್ಳುತ್ತೇವೆ.